ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಪಡೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಹೇಗೆ? ಬಸ್ ಯಾತ್ರೆಯಲ್ಲಿ ಸಿದ್ದು ಮತ್ತು ಡಿಕೆಶಿ ಬಣಗಳ ಮೇಲಾಟ ಹೇಗಿತ್ತು? ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಕೆಎಚ್ ಮುನಿಯಪ್ಪ ಅಸಮಾಧಾನ ಹೊರಹಾಕಿದ್ಯಾಕೆ? ಇದೆಲ್ಲವನ್ನು ನೋಡೋಣ ಕೈ ಕಿತ್ತಾಟ ನ್ಯೂಸ್ ಟಾಪ್ 9 ನಲ್ಲಿ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವ ಕಾಂಗ್ರೆಸ್ ಯಾತ್ರೆ ಮೇಲೆ ಯಾತ್ರೆ ಮಾಡಿ ಜನರನ್ನ ಓಲೈಸಿಕೊಳ್ಳುವ ಕೆಲಸ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಈಗ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. 224 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಪಡೆಗೆ ಕಗ್ಗಂಟಾಗಿದೆ. ನಿನ್ನೆಯಷ್ಟೇ ಕೆಪಿಸಿಸಿ ಕಚೇರಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಅಳೆದು ತೂಗಿ ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸೋದಕ್ಕೆ 120 ಹೆಸರುಗಳ ಮೊದಲ ಪಟ್ಟಿ ಫೈನಲ್ ಮಾಡಲಾಗಿದೆ. ಆದರೆ ಇದರ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಟಿಕೆಟ್ ಹಂಚಿಕೆ ಇರಲಿ, ಕ್ಷೇತ್ರ ಆಯ್ಕೆ ಇರಲಿ, ಸಮಾವೇಶ ಇರಲಿ, ಬಸ್ ಯಾತ್ರೆ ಇರಲಿ, ಪಾದಯಾತ್ರೆನೇ ಇರಲಿ, ಸಿದ್ದು ಡಿಕೆಶಿ ಬಣದ ಮಧ್ಯೆ ಮುಸುಕಿನ ಗುದ್ದಾಟ ಇದ್ದೇ ಇರುತ್ತೆ. ಸಿದ್ದು ಮುಂದೆ ಬಂಡೆ ಬೆಂಬಲಿಗರು ಘೋಷಣೆ ಕೂಗೋದು, ಡಿಕೆಶಿ ಮುಂದೆ ಟಗರು ಪಡೆ ಅಬ್ಬರಿಸೋದು ಸಾಮಾನ್ಯವಾಗಿ ಬಿಟ್ಟಿದೆ. ಹೈಕಮಾಂಡ್ಗೆ ಇಬ್ಬರನ್ನ ಒಟ್ಟಿಗೆ ಕರೆದುಕೊಂಡು ಹೋಗೋದೇ ದೊಡ್ಡ ಸವಾಲಾಗಿ ಬಿಟ್ಟಿದೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿದ್ದು ಡಿಕೆಶಿ ಬಣದ ಮೇಲಾಟ ಶುರುವಾಗಿದೆ. ಸಿದ್ದರಾಮಯ್ಯ ಈ ಬಾರಿ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಎಂದಿದ್ದಾರೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಅಂತಿಮ ಮುದ್ರೆ ಹಾಕಿಲ್ಲ. ಇದರ ಮಧ್ಯೆ ಸಿದ್ದರಾಮಯ್ಯ ಮತ್ತು ಟೀಮ್ ವಿರುದ್ಧ ಕೆಎಚ್ ಮುನಿಯಪ್ಪ ಅಸಮಾಧಾನ ಬಹಿರಂಗವಾಗಿದೆ. ಕೋಲಾರದ ಮುಳಬಾಗಿಲಿನಲ್ಲಿ ನಡೆದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮುನಿಯಪ್ಪ ಪಾಲ್ಗೊಳ್ಳದೆ ದೂರವೇ ಉಳಿದಿದ್ದಾರೆ. ಬಸವಕಲ್ಯಾಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆದಿದ್ದು, ಗೆಲ್ಲುವ ಅಭ್ಯರ್ಥಿಗೆ ಸರ್ವೆ ಆಧಾರದ ಮೇಲೆ ಟಿಕೆಟ್ ಕೊಡ್ತೇವೆ ಅಂತ ಸಿದ್ದು ಹೇಳಿದ್ದಾರೆ. ಬಸವಕಲ್ಯಾಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ 9 ಜನ ಅರ್ಜಿ ಹಾಕಿದ್ದಾರೆ. ಸರ್ವೆ ವರದಿಯ ಆಧಾರದ ಮೇಲೆ ಕಾಂಗ್ರೆಸ್ ಟಿಕೆಟ್ ನೀಡ್ತೇವೆ. ರಾಜ್ಯದ ಜನರಿಗೆ ಕೊಟ್ಟಿರುವ ಭರವಸೆಯನ್ನ ನಾವು ಈಡೇರಿಸುತ್ತೇವೆ ಅಂತ ಬಸವಕಲ್ಯಾಣದಲ್ಲಿ ಸಿದ್ದು ಹೇಳಿದ್ರು. ಇನ್ನೊಂದೆಡೆ ಮಾಜಿ ಡಿಸಿಎಂ ಕಾಂಗ್ರೆಸ್ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುನಿಸಿಕೊಂಡು ಕುಂತಿದ್ದಾರೆ. ಅಸಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹೀಗಿದ್ರೂ ಡಿಕೆಶಿ ತಮಗೆ ಹೇಳದೆ ಪ್ರಣಾಳಿಕೆ ಘೋಷಣೆ ಮಾಡ್ತಾ ಇರೋದಕ್ಕೆ ಪರಮೇಶ್ವರ್ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಸುರ್ಜೇವಾಲಾ ಮನವೊಲಿಸುವ ಪ್ರಯತ್ನ ಮಾಡಿದ್ದು, ಇದಕ್ಕೆ ಡಿಕೆಶಿ ಕೂಡ ಪರಮೇಶ್ವರ್ ಪಕ್ಷದ ಆಸ್ತಿ ಅಂತ ಹೇಳಿ ಮುನಿಸಿಗೆ ತೇಪೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ನಿನ್ನೆಯ ಸಭೆಯಲ್ಲಿ ಗೆಲುವೊಂದೇ ಮಾನದಂಡ ಅಂತ ಕೈ ನಾಯಕರು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಕೆಲ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಎದುರಾಗಿದೆ. ಅಫಜಲಪುರ ಶಾಸಕ ಎಂವೈ ಪಾಟೀಲ್, ಲಿಂಗಸುಗೂರು ಶಾಸಕ ಡಿಎಸ್ ಹುಲಗೇರಿ, ಕುಂದಗೋಳ ಶಾಸಕಿ ಕುಸುಮಾ ಶಿವಳ್ಳಿ, ಪಾವಗಡ ಶಾಸಕ ವೆಂಕಟರಮಣಪ್ಪಗೆ ತಳಮಳ ಶುರುವಾಗಿದೆ. ಎಂವೈ ಪಾಟೀಲ್ ಮತ್ತು ವೆಂಕಟರಮಣಪ್ಪ ತಮ್ಮ ಮಕ್ಕಳ ಪರ ಲಾಬಿ ಮಾಡ್ತಾ ಇದ್ದಾರಂತೆ. ಆದ್ರೆ ಯಾರೇ ಏನೇ ಲಾಬಿ ಮಾಡಿದ್ರು ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದೇನೇ ಇರ್ಲಿ, ಒಂದ್ ಕಡೆ ಡಿಕೆಶಿ ಸಿದ್ದು ಬಣದ ತಿಕ್ಕಾಟ, ಇನ್ನೊಂದ್ ಕಡೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಭುಗಿಲೆದ್ದಿರುವ ಅತೃಪ್ತಿ, ಇದೆಲ್ಲವೂ ಕಾಂಗ್ರೆಸ್ ಪಾಳ್ಯದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಸ್ಫೋಟ ಆಗಿದೆ ಅಂತ ಹೇಳಲಾಗಿದ್ದು, ಮುಳಬಾಗಿಲು ಡಿಕೆಶಿ ಪ್ರಜಾಧ್ವನಿ ಯಾತ್ರೆಗೆ ಬಂಡಾಯದ ಬಿಸಿ ತಟ್ಟಿದೆ. ಕೋಲಾರದಲ್ಲಿ ಪ್ರಜಾಧ್ವನಿ ಯಾತ್ರೆಗೆ ತೆರಳಿದ್ದ ಡಿಕೆ ಶಿವಕುಮಾರ್ಗೆ ಬಂಡಾಯದ ಸ್ವಾಗತ ಸಿಕ್ಕಿದ್ದು, ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಎಂದ ಕೆಎಚ್ ಮುನಿಯಪ್ಪ ಮುನಿಸಿಕೊಂಡು ಕೂತಿದ್ರು. ಆದ್ರೆ ಪ್ರವಾಸಕ್ಕೆ ಬಾರಲೊಪ್ಪದ ಮುನಿಯಪ್ಪ ಅವರನ್ನ ಡಿಕೆಶಿ ಎಳೆದೊಯ್ದರು. ಕೊತ್ತೂರು ಮಂಜುನಾಥ್ ಜೊತೆ ಮುನಿಸು ಹಿನ್ನೆಲೆ ಬಂಡಾಯ ಎದ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷದಲ್ಲಿ ಕೆಎಚ್ ಮುನಿಯಪ್ಪಗೆ ಯಾವುದೇ ಅಸಮಾಧಾನ ಇಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲಾ ನಾಯಕರು ಒಗ್ಗಟ್ಟಾಗಿದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನನ್ನ ವಿರುದ್ಧ ಯಾವುದೇ ಪತ್ರ ಬರೆದಿಲ್ಲ. ಬಿಜೆಪಿಯವರು ಕುಚೇಷ್ಟೆ ಮಾಡಿಕೊಂಡು ಬೋಗಸ್ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ವಿಡಿಯೋ ಪತ್ರ ಹಾಕೊಂಡು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಪತ್ರದಲ್ಲಿರುವ ಸಹಿ ಅದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರದ್ದಲ್ಲ. ಈ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ದೂರು ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರು. ಬಿಜೆಪಿ ಮತ್ತು ತಾಲಿಬಾನ್ಗೂ ವ್ಯತ್ಯಾಸವಿಲ್ಲ ಅಂತ ವ್ಯಂಗ್ಯವಾಡಿದ್ಯಾರು? ನಳಿನ್ ಕುಮಾರ್ ಕಟೀಲ್ ಏಕಾಏಕಿ ಮುಂಬೈಗೆ ಓಡಿ ಹೋಗಿದ್ದು ಯಾಕಂತೆ? ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಮತ್ತೆ ಗುಡುಗಿದ್ಯಾಕೆ? ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ.
ಬಿಜೆಪಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಮತ್ತು ತಾಲಿಬಾನ್ ಸರ್ಕಾರಗಳು ಎರಡು ಒಂದೇ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ ಪ್ರಿಯಾಂಕ್ ಖರ್ಗೆ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಅನುದಾನ ನೀಡಿಲ್ಲ, ಮಹಿಳೆಯರಿಗೆ ಅನುದಾನ ನೀಡಿಲ್ಲ, ರೈತರಿಗೆ ಅನುದಾನ ನೀಡಿಲ್ಲ, ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಶಿಕ್ಷಣಕ್ಕೆ ಅನುದಾನ ನೀಡಿಲ್ಲ. ಆದ್ರೆ ಉಗ್ರ ತಾಲಿಬಾನ್ ಸರ್ಕಾರಕ್ಕೆ ವಿಶೇಷ ಅನುದಾನ ನೀಡಿರೋದು ಖಂಡನೀಯ ಅಂತ ಟಾಂಗ್ ನೀಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಮುಂಬೈಗೆ ಯಾಕೆ ಓಡಿ ಹೋಗಿದ್ರು ಅದನ್ನೆಲ್ಲ ಬಿಚ್ಚಿಟ್ಟರೆ ಕಟೀಲು ರಾಜ್ಯ ಬಿಟ್ಟು ಓಡಿ ಹೋಗಬೇಕಾಗುತ್ತದೆ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಪಂಚರತ್ನ ಯಾತ್ರೆ ಪಂಚರ್ ಆಗುತ್ತೆ ಅಂತ ಕಟೀಲ್ಗೆ ತಿರುಗೇಟು ನೀಡಿದ ಎಚ್ಡಿಕೆ ನಳಿನ್ ಕುಮಾರ್ ಕಟೀಲು ಒಬ್ಬ ವಿದೂಷಕ ಅಂತ ಕಿಡಿಕಾರಿದ್ರು. ಅವರು ಯಾಕೆ ಮುಂಬೈಗೆ ಓಡಿ ಹೋಗಿದ್ರು ಅಂತ ಕೇಳಿ ಯಾರನ್ನೋ ಪಂಚರ್ ಮಾಡಿ ಕಟೀಲು ಮುಂಬೈಗೆ ಓಡಿ ಹೋಗಿದ್ದರು. ಅದೆಲ್ಲವನ್ನ ಬಿಚ್ಚಿಟ್ಟರೆ ಕರ್ನಾಟಕ ಬಿಟ್ಟು ಓಡಿ ಹೋಗಬೇಕಾಗುತ್ತದೆ ಅಂತ ವಾಗ್ದಾಳಿ ನಡೆಸಿದ್ರು. ಜೆಡಿಎಸ್ ಟಿಕೆಟ್ ವಿಚಾರವಾಗಿ ಇವತ್ತು ಸಭೆ ನಡೆಯಲಿದೆ. ಜೊತೆಗೆ ಫೆಬ್ರವರಿ 10ರಂದು ಮಹತ್ವದ ಸಭೆ ನಡೆಸುತ್ತೇವೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಹಾಸನದಿಂದ ಭವಾನಿ ಆಗಲಿ ಸ್ವರೂಪ್ ಆಗಲಿ ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಜೆಡಿಎಸ್ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಪಕ್ಷದ ಬಗ್ಗೆ ಆಗಲಿ ಸಿಎಂ ಅಭ್ಯರ್ಥಿ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ರೇವಣ್ಣ, ಕುಮಾರಣ್ಣ, ರಮೇಶಣ್ಣ ಹಾಗೂ ಬಾಲಣ್ಣ ಬೇರೆ ಆಗೋದಿಲ್ಲ. ಪ್ರಪಂಚ ಆ ಕಡೆ ಈ ಕಡೆ ಆದರೂ ಈ ಅಣ್ಣ ತಮ್ಮಂದಿರು ಬೇರೆ ಆಗಲ್ಲ ಅಂತ ಶಿವಮೊಗ್ಗದಲ್ಲಿ ಇಬ್ರಾಹಿಂ ಹೇಳಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಅಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಸಮಾವೇಶದಲ್ಲಿ ಮಾತನಾಡಿದ ಸಿದ್ದು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಆರ್ಎಸ್ಎಸ್ನವರ ಅಂತ ಪ್ರಶ್ನೆ ಮಾಡಿದ್ರು. ಸಾವರ್ಕರ್ ಕ್ಷಮಾಪಣಾ ಪತ್ರ ಕೊಟ್ಟು ಜೈಲಿನಿಂದ ಹೊರಬಂದರು. ಗಾಂಧಿಯನ್ನ ಕೊಂದ ಗೂಡ್ಸೆಯನ್ನ ಬಿಜೆಪಿಯವರು ಪೂಜಿಸ್ತಾರೆ. ಇಂಥವರಿಂದ ದೇಶ ಹಾಗೂ ರಾಜ್ಯ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಿಡಿಕಾರಿದ್ರು. ಮೋದಿ 10 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ, ಎಲ್ಲಿದೆ ಅಚ್ಚೆ ದಿನ ಅಂತ ವಿಪಕ್ಷ ನಾಯಕ ಸಿದ್ದು ಕಿಡಿಕಾರಿದ್ದಾರೆ. ಮಜ್ಜಿಗೆ ಮಂಡಕ್ಕಿ ಪುಸ್ತಕ ಬೆಂಕಿ ಪೊಟ್ಟಣದ ಮೇಲೂ ಜಿಎಸ್ಟಿ ಹಾಕಿದ್ದಾರೆ. ವಿಧಾನಸೌಧದ ಗೋಡೆಗೆ ಕಿವಿ ಕೊಟ್ಟು ಕೇಳಿ ಲಂಚ ಅನ್ನೋ ಶಬ್ದ ಬರುತ್ತೆ. ಬೊಮ್ಮಾಯಿ ಸರ್ಕಾರ ಲಂಚ ಹೊಡೆಯುವುದರಲ್ಲಿ ದಮ್ ತೋರಿಸ್ತಾ ಇದೆ ಅಂತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆದಿದ್ದು, ಗೆಲ್ಲುವ ಅಭ್ಯರ್ಥಿಗೆ ಸರ್ವೆ ಆಧಾರದ ಮೇಲೆ ಟಿಕೆಟ್ ಕೊಡಿಸುತ್ತೇವೆ ಅಂತ ಸಿದ್ದು ಹೇಳಿದ್ದಾರೆ. ಬಸವ ಕಲ್ಯಾಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ 9 ಜನ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ. ಸರ್ವೆ ವರದಿ ಆಧಾರದ ಮೇಲೆ ಕಾಂಗ್ರೆಸ್ ಟಿಕೆಟ್ ನೀಡುತ್ತದೆ ಅಂತ ಭರವಸೆ ನೀಡಿದ್ರು. ಜೊತೆಗೆ ರಾಜ್ಯದ ಜನರಿಗೆ ಕೊಟ್ಟಿರುವ ಭರವಸೆಯನ್ನ ನಾವು ಈಡೇರಿಸುತ್ತೇವೆ ಅಂತ ಬಸವ ಕಲ್ಯಾಣದಲ್ಲಿ ಸಿದ್ದು ಹೇಳಿದ್ರು. ರಾಮನಗರ ತಾಲೂಕಿನ ಬೆಡದಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಭೆ ನಡೆಸಿದರು. ಬಳಿಕ ಮಾತನಾಡಿದ ಬಿಎಲ್ ಸಂತೋಷ್, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇವೆ. ಆದರೆ ರಾಮನಗರ ರಾಜಕಾರಣ ಜಡ್ಡುಗಟ್ಟಿದ ವಾತಾವರಣದಲ್ಲಿದೆ. ಜಿಲ್ಲೆಯಲ್ಲಿ ಇನ್ನೂ ವೈಯಕ್ತಿಕ ದ್ವೇಷದ ರಾಜಕಾರಣ ನಡೀತಾ ಇದೆ. ಇಬ್ಬರ ಮದಗಜಗಳ ನಡುವೆ ಹೋರಾಟ ನಡೀತಾ ಇದೆ. ಇಬ್ಬರು ಮಧ್ಯದಲ್ಲಿ ಸಿಲುಕಿ ಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ. ಹೊರಗಡೆ ಬರೋದಕ್ಕೆ ಅವಕಾಶ ಸಿಕ್ಕರೂ ಬರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಡಿಕೆಶಿ ಮತ್ತು ಎಚ್ಡಿಕೆಗೆ ಪರೋಕ್ಷವಾಗಿಯೇ ಸಂತೋಷ್ ಟಾಂಗ್ ನೀಡಿದ್ರು. ಮಂತ್ರಿ ಸ್ಥಾನಕ್ಕೆ ಕಾದು ಕಾದು ಕೆಎಸ್ ಈಶ್ವರಪ್ಪ ಸುಸ್ತಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆ ಸಿಎಂ ಭೇಟಿ ಮಾಡಿ ಚರ್ಚಿಸಿದ್ದ ಈಶ್ವರಪ್ಪ ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ದಾರಂತೆ. ಈ ಮೂಲಕ ಕುರ್ಚಿ ಆಸೆ ಬಿಟ್ಟು ಶಸ್ತ್ರತ್ಯಾಗ ಮಾಡಿದ್ರ ಎಂಬ ಶಂಕೆ ಎದುರಾಗಿದೆ. ನನಗೆ ಇನ್ನು ಮಂತ್ರಿ ಮಾಡುವ ಅವಶ್ಯಕತೆ ಇಲ್ಲ, ನನಗೆ ಯಾವುದೇ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಸಿಎಂ ಬೊಮ್ಮಾಯಿಗೆ ಕಡ್ಡಿ ಮುರಿದಂತೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರಂತೆ. ಖಾಲಿಯಾಗಿರೋ ಬೊಕ್ಕಸ ತುಂಬಿಸಿಕೊಳ್ಳಲು ಬಿಬಿಎಂಪಿ ಪ್ರಯೋಗಿಸ್ತಾ ಇರುವಂತಹ ಹೊಸ ಅಸ್ತ್ರವಾದ್ರೂ ಏನು? ಕಟ್ಟಡಗಳಿಗೆ ತೆರಿಗೆ ಹೆಚ್ಚಳಕ್ಕೆ ಪಾಲಿಕೆ ಮಾಡ್ತಾ ಇರುವಂತಹ ಪ್ಲಾನ್ ಏನು? ಟ್ರಾಫಿಕ್ ಫೈನ್ ಪಾವತಿಸಲು 50% ಆಫರ್ ಕೊಟ್ಟಿದ್ಯಾಕೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಮೊನ್ನೆ ತಾನೇ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ತೆರಿಗೆ ಸಂಗ್ರಹದ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಬದಲಾವಣೆ ಮಾಡಿಕೊಳ್ತಾ ಇದೆ. ಇತ್ತ ನಮ್ಮ ಬಿಬಿಎಂಪಿ ಕೂಡ ತೆರಿಗೆ ಸಂಗ್ರಹದ ಬಗ್ಗೆ ಹೊಸ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದು, ತೆರಿಗೆ ವಿನಾಯಿತಿಯಲ್ಲಿ ಇದ್ದವರಿಗೆ ಈ ಮಾಸ್ಟರ್ ಪ್ಲಾನ್ ಮಾಸ್ಟರ್ ಸ್ಟ್ರೋಕ್ ನೀಡಲಿದೆ. ಆ ಮೂಲಕ ಖಾಲಿಯಾಗಿರುವ ತನ್ನ ಬೊಕ್ಕಸವನ್ನು ತುಂಬಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ.
ಬಿಬಿಎಂಪಿಗೆ ಪ್ರಮುಖ ಆಧಾರವೇ ಜನರು ಪೇ ಮಾಡೋದೇ ಆಸ್ತಿ ತೆರಿಗೆ. ಈಗ ಈ ಆಸ್ತಿ ತೆರಿಗೆಯನ್ನ ಹೆಚ್ಚು ಮಾಡುವ ಯೋಜನೆಯಲ್ಲಿ ಬಿಬಿಎಂಪಿ ಇದೆ. ಆದರೆ ಇದು ಎಲ್ಲ ಸಿಲಿಕಾನ್ ಸಿಟಿಯ ಕಟ್ಟಡ ಮಾಲೀಕರಿಗೆ ಅನ್ವಯ ಆಗೋದಿಲ್ಲ. ಹೌದು, ಇದು ಇಷ್ಟು ದಿನ ಪಾಲಿಕೆಯಿಂದ ತೆರಿಗೆ ವಿನಾಯಿತಿ ಪಡಿತಾ ಇದ್ದ ಖಾಸಗಿ ಶಾಲಾ ಕಾಲೇಜು, ಸರ್ಕಾರಿ ಕಟ್ಟಡಗಳು ಹಾಗೂ ಸಾಮಾಜಿಕ ಕಳಕಳಿಯಿಂದ ಸೇವೆ ನೀಡುತ್ತಾ ಇರುವ ಸಂಘ ಸಂಸ್ಥೆಗಳ ಕಟ್ಟಡ ಮಾಲೀಕರಿಗೆ ತೆರಿಗೆ ಶಾಕ್ ನೀಡುವುದಕ್ಕೆ ಬಿಬಿಎಂಪಿ ಕಾರ್ಯಾರಂಭ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವಿನಾಯಿತಿ ಪಡಿತಾ ಇದ್ದ ಕಟ್ಟಡಗಳಿಗೆ ತೆರಿಗೆ ಹೆಚ್ಚಿಸೋಕೆ ಪಾಲಿಕೆ ನಿರ್ಧಾರ ಮಾಡಿದ್ದು, ತೆರಿಗೆ ವಿನಾಯಿತಿ ನೀಡಲಾಗ್ತಾ ಇದ್ದ ಕಟ್ಟಡಗಳ ತೆರಿಗೆ ವ್ಯವಸ್ಥೆ ಬದಲಾವಣೆಗೆ ಬಿಬಿಎಂಪಿ ಮುಂದಾಗಿದೆ. ಎಷ್ಟು ದಿನ ಸೇವಾ ಶುಲ್ಕ ಪಾವತಿಯಲ್ಲಿ 75% ವಿನಾಯಿತಿ ಪಡಿತಾ ಇದ್ದ ಕಟ್ಟಡ ಮಾಲೀಕರಿಗೆ ಇದು ಹೊರೆಯಾಗಲಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸರ್ಕಾರದ ಕಟ್ಟಡಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಸಾಮಾಜಿಕ ಸೇವೆ ನೀಡುತ್ತಾ ಇರುವ ಸಂಸ್ಥೆಗಳ ಆಸ್ತಿಗಳಿಗೆ ಆಸ್ತಿ ತೆರಿಗೆಯಲ್ಲಿ ರಿಯಾಯಿತಿ ನೀಡಲಾಗಿತ್ತು. ಆ ಸಂಸ್ಥೆಗಳಿಂದ ಆಸ್ತಿ ತೆರಿಗೆಯನ್ನ 100% ವಸೂಲಿ ಮಾಡದೆ ತೆರಿಗೆಯ 25% ಮೊತ್ತವನ್ನ ಸೇವಾ ಶುಲ್ಕದ ರೂಪದಲ್ಲಿ ವಸೂಲಿ ಮಾಡಲಾಗ್ತಾ ಇತ್ತು. ಕಟ್ಟಡದ ತೆರಿಗೆ ಮೊತ್ತದ 75% ಹಣವನ್ನು ರಿಯಾಯಿತಿ ನೀಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕಾಯ್ದೆಯಲ್ಲೂ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಈಗ ಈ ಸೇವಾ ತೆರಿಗೆಯನ್ನ 50% ಹೆಚ್ಚಿಸುವುದಕ್ಕೆ ಚಿಂತನೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ತೆರಿಗೆ ವಿನಾಯಿತಿ ಪಡೆದಿರುವ ಕಟ್ಟಡಗಳ ಸಂಖ್ಯೆ 50,000ಕ್ಕೂ ಹೆಚ್ಚು ಇದ್ದು, ಸರಿಯಾಗಿ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಾ ಇವೆ. ಇನ್ನು ಪಾಲಿಕೆಗೂ ಆದಾಯ ಕೊರತೆ ನೀಗಿಸುವುದಕ್ಕೆ ವಿನಾಯಿತಿ ಪಡಿತಾ ಇರುವ ಕಟ್ಟಡಗಳ ಸೇವಾ ಶುಲ್ಕದ ಮೊತ್ತವನ್ನ 50% ಹೆಚ್ಚಿಸುವುದಕ್ಕೆ ಬಿಬಿಎಂಪಿ ಕಂದಾಯ ವಿಭಾಗ ಈ ಕುರಿತಂತೆ ಸಭೆ ನಡೆಸಿದೆ. ಹಳೆ ಕೆಎಂಸಿ ಆಕ್ಟ್ ಅಲ್ಲಿ ಏನಿತ್ತು ಅದೇ ದರಗಳನ್ನ ರಿಟೈನ್ ಮಾಡ್ಕೋಬೇಕು ಅಂತ ಪ್ರಸ್ತಾವನೆ ಹೊರಡಿಸ್ತಾರೆ. ಬೆಂಗಳೂರು ವಾಹನ ಸವಾರರಿಗೆ, ಅದರಲ್ಲೂ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದವರಿಗೆ ಕರ್ನಾಟಕ ಸರ್ಕಾರ ಬಂಪರ್ ಆಫರ್ ನೀಡಿದೆ. ಇರುವ ಟ್ರಾಫಿಕ್ ದಂಡದ ಮೊತ್ತದಲ್ಲಿ 50% ಪಾವತಿಸುವುದಕ್ಕೆ ಅನುಮತಿ ನೀಡಿದೆ. ಇದರ ಪ್ರಯೋಜನವನ್ನ ಬೆಂಗಳೂರಿಗರು ಸರಿಯಾದ ರೀತಿಯಲ್ಲೇ ಪಡೆದುಕೊಳ್ತಾ ಇದ್ದಾರೆ. ಹೌದು, ಸಾರಿಗೆ ಇಲಾಖೆ ಮತ್ತು ಹೈಕೋರ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ 50% ರಿಯಾಯಿತಿಯನ್ನ ದಂಡ ಕಟ್ಟುವುದಕ್ಕೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿತ್ತು. ಈ ಮನವಿಗೆ ಸ್ಪಂದಿಸಿದ ಸರ್ಕಾರ ಡಿಸ್ಕೌಂಟ್ ನೀಡಿ ನೋಟಿಫಿಕೇಶನ್ ಹೊರಡಿಸಿದೆ. ಹೀಗಾಗಿ ದಂಡ ಕಟ್ಟುವುದಕ್ಕೆ ಜನ ಮುಗಿಬಿದ್ದಿದ್ರು. ಪಿಎಸ್ಐ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಿಐಡಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಪರೀಕ್ಷೆಯಲ್ಲಿನ ಅಕ್ರಮ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಕೋರ್ಟ್ ನಿಗಾದಲ್ಲಿ ತನಿಖೆಗೆ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಜ್ಯ ಸರ್ಕಾರ ಸಿಐಡಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಪ್ರಕರಣದ ತನಿಖೆಯ ಪ್ರಗತಿ ಬಗ್ಗೆ ವರದಿ ಸಲ್ಲಿಸುವಂತೆ ಸಿಐಡಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಕಾಂಗ್ರೆಸ್ನ ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಕೊಡಲು ಬಿಜೆಪಿ ಮುಂದಾಗಿರೋದು ಹೇಗೆ? ಪಕ್ಷದಲ್ಲಿ ಏಕನಾಯಕತ್ವಕ್ಕೆ ಬ್ರೇಕ್ ಹಾಕಿ ಸಾಮೂಹಿಕವಾಗಿ ಮತಬೇಟೆಗಿಳಿಯಲು ಬಿಜೆಪಿ ತಂತ್ರಗಾರಿಕೆ. ಅಭ್ಯರ್ಥಿ ಆಯ್ಕೆಗೆ ಕಮಲ ಪಡೆಯಲಿ 4 ಹಂತದ ಟೆಸ್ಟ್ ನಡೆಯುತ್ತಾ? ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಮಾತಿನ ಸಮರ ತಾರಕಕ್ಕೇರಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಸೇರಿಗೆ ಸವಾಸೇರು ಅನ್ನೋ ರೀತಿ ಏಟಿಗೆ ಎದುರೇಟು ನೀಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವಕ್ಕೆ ಕೌಂಟರ್ ನೀಡೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ದಾವಣಗೆರೆಯಲ್ಲಿ ಕೇಸರಿ ಮಹಾಸಂಗಮ ಸಮಾವೇಶ ಸಂಘಟಿಸುವುದಕ್ಕೆ ಬಿಜೆಪಿ ಕಲಿಗಳು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಮುಂದಿನ ಮಾರ್ಚ್ 3ನೇ ವಾರದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ನಡೆಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದ 4 ಭಾಗಗಳಿಂದ ಬರುವ ರಥಯಾತ್ರೆ ದಾವಣಗೆರೆಯಲ್ಲಿ ಅಂತ್ಯವಾಗಲಿದೆ. ರಾಜ್ಯದ ಎಲ್ಲಾ ನಾಯಕರಿಗೂ ಜವಾಬ್ದಾರಿ ಹಂಚಿಕೆ ಆಗಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ರಾಜ್ಯದಲ್ಲಿ ಸಂಘಟನೆಯನ್ನ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಪಕ್ಷ ಯಾರಿಗೂ ಕಾಯಬೇಕಿಲ್ಲ, ಪಕ್ಷ ತನ್ನ ಕೆಲಸ ಮುಂದುವರಿಸಬೇಕು ಅನ್ನುವ ಮೂಲಕ ಏಕನಾಯಕತ್ವಕ್ಕೆ ಬ್ರೇಕ್ ಹಾಕಲಾಗುತ್ತೆ ಅನ್ನೋ ಸೂಚನೆ ನೀಡಿದ್ದಾರೆ. ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಚರ್ಚಿಸಲಾಯಿತು. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ 4 ಹಂತದ ಪ್ರಕ್ರಿಯೆ ನಿಗದಿ ಮಾಡಲಾಗಿದೆ. ತಾಲೂಕು ಘಟಕದಿಂದ ಜಿಲ್ಲಾ ಘಟಕಕ್ಕೆ ಸಂಭಾವ್ಯ ಹೆಸರು ಕಳಿಸಬೇಕು. ಕನಿಷ್ಠ 3 ಹೆಸರು ಇರುವಂತೆ ಸಂಭಾವ್ಯರ ಹೆಸರು ಕಳಿಸಬೇಕು. ಹಾಲಿ ಶಾಸಕರಿರುವ ಕ್ಷೇತ್ರಗಳಲ್ಲೂ ಎಂಎಲ್ಎ ಹೆಸರು ಸೇರಿದಂತೆ ಸಂಭಾವ್ಯರ ಹೆಸರನ್ನ ರಾಜ್ಯ ಘಟಕಕ್ಕೆ ರವಾನೆ ಮಾಡಬೇಕು. ಇಲ್ಲಿಂದ ಕೋರ್ ಕಮಿಟಿಯಲ್ಲಿ ಚರ್ಚೆ ಬಳಿಕ ಕೇಂದ್ರೀಯ ಚುನಾವಣಾ ಸಮಿತಿಗೆ ಸಂಭಾವ್ಯರ ಹೆಸರು ಕಳಿಸಲಾಗುತ್ತೆ ಅಂತ ನಿರ್ಧಾರ ಮಾಡಲಾಗಿದೆ.
ಪ್ರತಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ಸಮಾವೇಶ ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಿನ್ನೆ ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಾಯಕರಿಂದ ತೀರ್ಮಾನ ಮಾಡಲಾಯಿತು. ಗುಜರಾತ್ ಮಾದರಿಯಲ್ಲಿ ರಾಜ್ಯದಲ್ಲೂ ಫಲಾನುಭವಿಗಳ ಸಮಾವೇಶ ಮಾಡುವುದಕ್ಕೆ ಮುಂದಾಗಿದ್ದಾರೆ. 4 ತಂಡಗಳಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಯಾತ್ರೆ ನಡೆಯಲಿದೆ. ಈ 4 ತಂಡಗಳು ರಾಜ್ಯಾದ್ಯಂತ ಯಾತ್ರೆ ನಡೆಸಿ ಫೈನಲ್ ಆಗಿ ದಾವಣಗೆರೆಯಲ್ಲಿ ಮಹಾಸಂಗಮ ಸಮಾವೇಶ ನಡೆಸಲಿದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ವಿವಿಧ ಮೋರ್ಚಾಗಳ ಸಮಾವೇಶ ನಡೆಸುವುದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. 4 ತಂಡಗಳ ಯಾತ್ರೆಗಳಿಗೆ ವಿಜಯ ಸಂಕಲ್ಪ ಯಾತ್ರೆ ಅಂತ ನಾಮಕರಣ ಮಾಡಲಾಗಿದ್ದು, ಪ್ರತಿದಿನ ಯಾತ್ರೆಯ ಸಂಜೆ ಸಮಯ ಸಮಾವೇಶ ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಫೆಬ್ರವರಿ ಕೊನೆಯ ವಾರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭವಾಗಲಿದೆ. ಮಾರ್ಚ್ 3ನೇ ವಾರದಲ್ಲಿ ದಾವಣಗೆರೆಯಲ್ಲಿ ಮಹಾಸಂಗಮ ಸಮಾವೇಶ ನಡೆಯಲಿದೆ. ರಥಯಾತ್ರೆ ಮಾದರಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಇವತ್ತು ನಡೆಯಲಿದೆ. ಹುಲಿಕೆರೆ ಗ್ರಾಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ವಾಸ್ತವ್ಯ ಹೂಡಲಿದ್ದಾರೆ. ಅಲ್ಲದೆ ಹುಲಿಕೆರೆ ಗ್ರಾಮಸ್ಥರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಕಾಫಿ ಬೆಳೆಗಾರರ ಜೊತೆಗೂ ಸಮಾಲೋಚನೆ ನಡೆಸಲಿದ್ದಾರೆ. ಇನ್ನು ಕಂದಾಯ ಸಚಿವ ಸ್ವಾಗತಕ್ಕೆ ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನು ಕಂದಾಯ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಮತ್ತು ಶಾಸಕ ಸಿಟಿ ರವಿ ಸಾಥ್ ನೀಡಲಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪ್ರಸಿದ್ಧ ವಿಐಎಸ್ಎಲ್ ಕಾರ್ಖಾನೆ ಮುಚ್ಚುವ ಆತಂಕದಲ್ಲಿದೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಕುಟುಂಬಗಳಿಗೆ ಈ ಕಾರ್ಖಾನೆ ಅನ್ನ ನೀಡುತ್ತಾ ಇದೆ. ಇದೀಗ ಕಾರ್ಖಾನೆ ಮುಚ್ಚುವ ಆತಂಕ ಕಾರ್ಮಿಕರಿಗೆ ಶುರುವಾಗಿದೆ. ಕನ್ನಡಿಗರು ಇನ್ನೂ ಬದುಕಿದ್ದಾರೆ ಎನ್ನುವ ಸಂದೇಶ ನೀಡುವುದಕ್ಕೆ ಬಂದಿರುವೆ. ಆತ್ಮಸಾಕ್ಷಿ ಇದ್ದರೆ ಮೋದಿ ಬಳಿ ಹೋಗಿ ಬಿಎಸ್ವೈ ಮಾತನಾಡಬೇಕು. ಡಬಲ್ ಇಂಜಿನ್ ಸರ್ಕಾರದಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಭದ್ರಾವತಿಯಲ್ಲಿ ಎಚ್ಡಿಕೆ ಗುಡುಗಿದ್ರು. ಕೊಡಗಿನಲ್ಲಿ ನಡೀತಾ ಇರುವ ಫಲಪುಷ್ಪ ಜನರನ್ನ ಸೆಳೀತಾ ಇದೆ. ಫ್ಲವರ್ ಶೋನಲ್ಲಿ ರಾಜರ ಕಾಲದ 4 ನಾಡು ಅರಮನೆಯ ಕಲಾಕೃತಿಯು ಎಲ್ಲರನ್ನ ಆಕರ್ಷಿಸ್ತಾ ಇದೆ. 18 ಅಡಿ ಎತ್ತರದಲ್ಲಿ, 13 ಅಡಿ ಉದ್ದ, 35 ಅಡಿ ಅಗಲದಲ್ಲಿ ವಿವಿಧ ಹೂಗಳಿಂದ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ವಿವಿಧ ಹಣ್ಣುಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಚಿತ್ರಿಸಲಾಗಿದೆ. ಹೆಸರುಕಾಳು ಮತ್ತು ಬಿಳಿ ಎಳ್ಳು ಬಳಸಿ ನಿರ್ಮಾಣ ಮಾಡಿರುವ ಸೈನಿಕ ಕಲಾಕೃತಿ ಜನಮನ ಸೆಳೀತಾ ಇದೆ. ಪ್ರವಾಸಿಗರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡಿದ್ರು. ನನ್ನ ಜೀವನದಲ್ಲಿ ಇಂತಹ ಸರ್ಕಾರವನ್ನೇ ನೋಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ಯಾರಿಗೆ? ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣ ಯಾರು ಗೊತ್ತಾ? ಬೀದರ್ನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಪ್ರತಿಧ್ವನಿ. ಕಾಂಗ್ರೆಸ್ ಬಸ್ ಯಾತ್ರೆಗೆ ಸಿಕ್ಕಂತಹ ಜನರ ರೆಸ್ಪಾನ್ಸ್ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ಮುಂದುವರೆಸಿದ್ದಾರೆ. ಬಿಜೆಪಿ ನಾಯಕರು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲೇ ಇಂತಹ ಸರ್ಕಾರವನ್ನ ನೋಡಿಲ್ಲ ಅಂತ ಬೀದರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಇಂತಹ ಭ್ರಷ್ಟಾಚಾರ, ವಚನ ಭ್ರಷ್ಟ ಸರ್ಕಾರವನ್ನ ನಾನು ಎಂದೂ ನೋಡಿಲ್ಲ. ಅನೈತಿಕ ಮಾರ್ಗದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಕೌಂಟರ್ ನೀಡಿದ್ದಾರೆ. ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವುದಕ್ಕೆ ಜೆಡಿಎಸ್ ಜೊತೆಗೆ ಕೈ ಜೋಡಿಸಿ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿದ್ವಿ. ಆದರೆ ಎಚ್ಡಿಕೆ ಯಾವೊಬ್ಬ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅಂತ ದಳಪತಿಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಹೋಟೆಲ್ನಲ್ಲಿ ಉಳಿದುಕೊಂಡು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಹೀಗಾಗಿ ಸಮ್ಮಿಶ್ರ ಸರ್ಕಾರ ಪತನವಾಯಿತು ಅಂತ ಕುಮಾರಸ್ವಾಮಿ ವಿರುದ್ಧ ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಲಾಯಿತು. ಭಾಲ್ಕಿ ಶಾಸಕ ಈಶ್ವರ ಖಂಡ್ರೆ ಬೆಳ್ಳಿಯ ಗದೆ ಕೊಟ್ಟು ಸನ್ಮಾನ ಮಾಡಿದ್ರು. ಇನ್ನು ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ರು. ಸಿದ್ದರಾಮಯ್ಯಗೆ ಜೈ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಇದಕ್ಕೂ ಮುನ್ನ ಪ್ರಜಾಧ್ವನಿ ಯಾತ್ರೆಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಭಾಲ್ಕಿಗೆ ಆಗಮಿಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಅಭಿಮಾನಿಗಳು ಭರ್ಜರಿ ಸ್ವಾಗತ ನೀಡಿದ್ರು. ಡೊಳ್ಳು ಬಾರಿಸುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತ ಕೋರಿದ್ರು. ಜೆಸಿಬಿಯಿಂದ ಬೃಹತ್ ಹಾರ ಹಾಕಿ ಸ್ವಾಗತಿಸಲಾಯಿತು. ನಗರದಲ್ಲಿ ಪ್ರಜಾಧ್ವನಿ ಬಸ್ ಮೂಲಕ ಸಿದ್ದರಾಮಯ್ಯ ರೋಡ್ ಶೋ ನಡೆಸಿದ್ರು. ಭಾಲ್ಕಿಯ ಅಂಬೇಡ್ಕರ್ ವೃತ್ತದಿಂದ ಬಿಕೆಐಟಿ ಕಾಲೇಜು ಮೈದಾನದವರೆಗೆ ರೋಡ್ ಶೋ ನಡೆಸಲಾಯಿತು.
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ 5,000 ಕೋಟಿ ಖರ್ಚು ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿನ್ನೆ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆ ಭರ್ತಿ ಮಾಡ್ತೇವೆ, ನಾನು ಕೊಟ್ಟ ಮಾತು ತಪ್ಪಿದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವೆ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಎಲ್ಲ ಯೋಜನೆಗಳಲ್ಲಿನೂ ಭ್ರಷ್ಟಾಚಾರ ನಡೆದಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ನಿನ್ನೆ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಈಶ್ವರ ಖಂಡ್ರೆ ಅಬ್ಬರಿಸಿದ್ರು. ಭಾಲ್ಕಿ ಕ್ಷೇತ್ರದಲ್ಲಿ 17,000 ಮನೆಗಳನ್ನ ಮಂಜೂರು ಮಾಡಿಸಿದ್ದೆ. ಆ 17,000 ಮನೆಗಳ ಪೈಕಿ 5,000 ಮನೆಗಳನ್ನ ಬಿಜೆಪಿ ಸರ್ಕಾರ ಬ್ಲಾಕ್ ಮಾಡಿತು. ಬಡವರಿಗೆ ಮನೆ ಹಂಚಿದ್ರೆ ಬಿಜೆಪಿ ನಾಯಕರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಇಂತಹ ಜನವಿರೋಧಿ, ರಾಷ್ಟ್ರ ವಿರೋಧಿ ಯುವಕರ ಭವಿಷ್ಯ ಹಾಳು ಮಾಡಿದ ಬಿಜೆಪಿಯನ್ನ ಕಿತ್ತೊಗೆಯಿರಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ರು. ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನಾಧಿಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ. ಭೂಸ್ವಾಧೀನ ಪರಿಹಾರದ ಚೆಕ್ ನೀಡುವುದಕ್ಕೆ ರೈತನಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರಂತೆ. ಕೆಬಿಜೆಎನ್ಎಲ್ ವಿಶೇಷ ತಹಶೀಲ್ದಾರ್ 2 ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಯಾದಗಿರಿಯ ವಿವೇಕಾನಂದ ನಗರದಲ್ಲಿ ಇರುವ ಕಚೇರಿಯಲ್ಲಿ ಲಾಕ್ ಮಾಡಲಾಗಿದೆ. 5,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ವಿಶೇಷ ತಹಶೀಲ್ದಾರ್ ರವಿ ಮತ್ತು ಕಚೇರಿ ಸಿಬ್ಬಂದಿಯಾದ ಸೈಯದ್ ಖಾದ್ರಿ ಹಾಗೂ ಫುರ್ಖಾನ್ ಅರೆಸ್ಟ್ ಮಾಡಲಾಗಿದೆ. ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಯೋಜನೆಗೆ ಯಾದಗಿರಿಯಲ್ಲಿ ಭೂಮಿ ವಶಪಡಿಸಿಕೊಳ್ಳಲಾಗಿತ್ತು. ಇದರಿಂದ ಬೆಂಡೆಗಂಬಳಿ ಗ್ರಾಮದ ರೈತ ಖತಾಲಾ ಸಾಬ್ ಭೂಮಿ ಕಳೆದುಕೊಂಡ್ರು. ಎಕರೆ ಭೂಮಿಗೆ ಸರ್ಕಾರ 20 ಲಕ್ಷ ರೂಪಾಯಿ ನಿಗದಿ ಮಾಡಿತ್ತು. ಪರಿಹಾರದ ಚೆಕ್ ನೀಡುವುದಕ್ಕೆ ವಿಶೇಷ ತಹಶೀಲ್ದಾರ್ ರವಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಅದರಂತೆ ಮುಂಗಡವಾಗಿ 10,000 ರೂಪಾಯಿ ನೀಡಲಾಗಿತ್ತು. ನಿನ್ನೆ ಉಳಿದ 5,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ಲೋಕಾಯುಕ್ತ ದಾಳಿ ನಡೆಸಿತು. ಭಾರತದ ಖ್ಯಾತ ಉದ್ಯಮಿ ಗೌತಮ್ ಅದಾನಿ ಏಕಾಏಕಿ ನಷ್ಟವನ್ನು ಅನುಭವಿಸ್ತಾ ಇರುವುದು ಯಾಕೆ? ಹಿಂಡನ್ಬರ್ಗ್ ಸ್ಫೋಟಕ್ಕೆ ನೆಲಕಚ್ಚಿದ್ರ ಅದಾನಿ ಡಿಕೆಶಿಯನ್ನ ರಾಜಕೀಯವಾಗಿ ಮುಗಿಸುವುದಕ್ಕೆ ಶಪಥ ಮಾಡಿದ ಸಾಹುಕಾರ್ಗೆ ಚಾಣಕ್ಯನ ಭರವಸೆ ಮೂಡಿಸಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬಂದರಿನಿಂದ ವಿದ್ಯುತ್ ಉತ್ಪಾದನೆವರೆಗೆ, ಮಾಧ್ಯಮದಿಂದ ಡೇಟಾ ಸೆಂಟರ್ವರೆಗಿನ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನ ಹೊಂದಿರುವ ಅದಾನಿ ಗ್ರೂಪ್ ಮಾಲೀಕ ಗೌತಮ್ ಅದಾನಿ ನೆಲಕಚ್ಚುತ್ತಿದ್ದಾರೆ. ನೋಡ್ತಾ ಇದ್ದಂತೆ ಗೌತಮ್ ಅದಾನಿ ಮೌಲ್ಯ ಮಂಜಿನಂತೆ ಕರಗಿ ನೀರಾಗಿ ಹೋಗ್ತಾ ಇದೆ. ಟಾಪ್ 5 ಬಿಲಿಯನಿಯರ್ಗಳ ಪಟ್ಟಿಯಲ್ಲಿದ್ದ ಗೌತಮ್ ಅದಾನಿ ಈಗ 22ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಹಿಂಡನ್ಬರ್ಗ್ ಸಂಸ್ಥೆ ನೀಡಿದ ಒಂದು ವರದಿ ಗೌತಮ್ ಅದಾನಿ ದಶಕಗಳಿಂದ ಕಟ್ಟಿದ ದೊಡ್ಡ ಉದ್ಯಮ ಸಾಮ್ರಾಜ್ಯವನ್ನ ನಡುಗಿಸಿದೆ. ಷೇರು ತಿರುಚುವಿಕೆ ಮತ್ತು ಲೆಕ್ಕಪತ್ರ ವಂಚನೆ ಆರೋಪ ಅದಾನಿ ಅರ್ಧದಷ್ಟು ಆಸ್ತಿ ಕುಸಿಯುವಂತೆ ಮಾಡಿದೆ. ವರದಿ ಬಹಿರಂಗಗೊಂಡ ಬಳಿಕ ಸತತ 7 ದಿನಗಳ ಕಾಲ ಅದಾನಿ ಕಂಪನಿಗಳ ಷೇರುಗಳು ಒಂದೇ ಸಮನೆ ಕುಸಿಯುತ್ತಲೇ ಇದ್ದು ಗೌತಮ್ ತಲೆ ಮೇಲೆ ಕೈ ಹೊತ್ತು ಕೂರುವಂತೆ ಮಾಡಿದೆ. ಷೇರು ಮಾರುಕಟ್ಟೆಯಲ್ಲಿನ ನಿರಂತರ ಕುಸಿತದ ಪರಿಣಾಮ ಕಳೆದ 1 ವಾರದಲ್ಲಿ ಗೌತಮ್ ಅದಾನಿ ಸಂಪತ್ತು ಶೇಕಡ 21.77 ಅಂದ್ರೆ 16.2 ಬಿಲಿಯನ್ ಅಮೆರಿಕನ್ ಡಾಲರ್ ಕುಸಿದಿದೆ. ಜಾಗತಿಕ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದ ಗೌತಮ್ ಅದಾನಿ ಈಗ 22ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಅದಾನಿ ಕಂಪನಿಗಳ ಮೌಲ್ಯ ದಿನದಿಂದ ದಿನಕ್ಕೆ ಕುಗ್ಗುವಂತೆ ಮಾಡಿದೆ. ಉದ್ಯಮಿ ಗೌತಮ್ ಅದಾನಿ ಕಂಪನಿಯಲ್ಲಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಬಂಡವಾಳ ಹೂಡಿಕೆಯಾಗಿರುವುದರಿಂದಾಗಿ ನಷ್ಟಗಳ ಕುರಿತು ಚರ್ಚೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿರುವುದರಿಂದ ಸಂಸತ್ನ 2ನೇ ದಿನದ ಕಲಾಪವು ವ್ಯರ್ಥವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಗ್ಗಟ್ಟು ಪ್ರದರ್ಶಿಸಿದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪಣ ತೊಟ್ಟಿವೆ. ನಿನ್ನೆ ರಾಜ್ಯಸಭೆ ಮತ್ತು ಲೋಕಸಭೆಯ ಕಲಾಪದಲ್ಲೂ ಯಾವುದೇ ಚರ್ಚೆ ನಡೆಯದೆ ಸಮಯ ವ್ಯರ್ಥವಾಗಿದೆ. ಶುಕ್ರವಾರವೂ ಅದಾನಿ ಸಮೂಹದ 6 ಷೇರುಗಳು ಲೋಯರ್ ಸರ್ಕ್ಯೂಟ್ ತಲುಪಿದ್ದು ರೇಟಿಂಗ್ ಏಜೆನ್ಸಿ ಪಿಚ್ ಮಾತ್ರ ಅದಾನಿ ಕಂಪನಿಗಳು ಮತ್ತು ಅವುಗಳ ಸೆಕ್ಯೂರಿಟಿಗಳ ರೇಟಿಂಗ್ಸ್ ಮೇಲೆ ತಕ್ಷಣಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಲಾಗಿದೆ. ಇನ್ನು ವಿವಾದದ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ದೇಶದ ಮಾರುಕಟ್ಟೆಯು ಉತ್ತಮವಾಗಿ ನಿಯಂತ್ರಿಸಲ್ಪಟ್ಟಿದೆ. ಗೌತಮ್ ಅದಾನಿ ಅವರ ವ್ಯವಹಾರದ ಸುತ್ತಲಿನ ವಿವಾದವು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರುವುದು ಅನಿರೀಕ್ಷಿತವಾಗಿದೆ. ಅಲ್ಲದೆ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ದಾರೆ. ತಮ್ಮ ವಿರುದ್ಧ ಪ್ರಯೋಗಿಸಿದ ಸಿಡಿ ಅಸ್ತ್ರವನ್ನೇ ರಮೇಶ್ ಜಾರಕಿಹೊಳಿ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡಿದ್ದಾರೆ. ಸಿಡಿ ಬಿಟ್ಟು ಸಚಿವ ಸ್ಥಾನ ಕಿತ್ತುಕೊಂಡವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಶಪಥ ಮಾಡಿದ್ದಾರೆ. ಅಮಿತ್ ಶಾ ಭೇಟಿ ಮಾಡಿ ತಾವು ಅಂದುಕೊಂಡ ಕೆಲಸ ಮಾಡಿ ಮುಗಿಸಿದ್ದಾರೆ.
ಕೇಂದ್ರ ಗೃಹ ಸಚಿವರ ಬಳಿಕ ಸಿಡಿ ಕೇಸ್ ಸಿಬಿಐಗೆ ವಹಿಸುವಂತೆ ಮನವಿ ಮಾಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಕೇಸರಿ ಪಡೆಯ ಅಸಲಿ ಆಟ ಶುರುವಾಗಿದೆ. ಸಿಡಿ ಕೇಸ್ ಸಿಬಿಐಗೆ ಕೊಡಬೇಕು ಅಂತ ಪಟ್ಟು ಹಿಡಿದಿರುವ ಸಾಹುಕಾರ್ ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. 2 ಬಾರಿ ಭೇಟಿಯಾಗಿ ಸಿಡಿ ಕೇಸ್ ಯಾಕೆ ಸಿಬಿಐಗೆ ಕೊಡಬೇಕು ಅಂತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಾಕ್ಷಿ ಸಮೇತ ಎಲ್ಲವನ್ನೂ ವಿವರಿಸಿದ್ದಾರೆ. ಸಾಹುಕಾರ್ ಹಾಗೂ ಡಿಕೆಶಿ ನಡುವಿನ ಮುನಿಸು ಸಿಡಿ ಇಟ್ಟು ಬ್ಲಾಕ್ ಮೇಲ್ ಮಾಡಿದ್ದು, ಒಪ್ಪದಿದ್ದಾಗ ಸಿಡಿ ರಿಲೀಸ್ ಮಾಡಿದ್ದು, ಹೀಗೆ ಸಾಹುಕಾರ್ ತಮ್ಮಲ್ಲಿರುವ ಎಲ್ಲಾ ದಾಖಲೆಗಳನ್ನ ಅಮಿತ್ ಶಾ ಮುಂದಿಟ್ಟು ಮನವೊಲಿಸುವುದಕ್ಕೆ ಯತ್ನಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ 20 ನಿಮಿಷ ಸಿಡಿ ವಿಚಾರ ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ಜಾರಕಿಹೊಳಿ ಮನವಿ ಆಲಿಸಿರುವ ಅಮಿತ್ ಶಾ ದಾಖಲೆಗಳನ್ನ ಪರಿಶೀಲಿಸುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ನೀವು ನೀಡಿರುವ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಮುಂದಿನ ನಿರ್ಧಾರ ಕೈಗೊಳ್ತೇನೆ. ನೀವು ಮುಂದಿನ ವಾರ ಸಾಧ್ಯವಾದರೆ ದೆಹಲಿಗೆ ಮತ್ತೆ ಬನ್ನಿ, ಇಲ್ದಿದ್ರೆ ನಿಮ್ಮ ಜೊತೆ ನಾನು ಫೋನ್ನಲ್ಲಿ ಚರ್ಚೆ ನಡೆಸುತ್ತೇನೆ ಅಂತ ಸಾಹುಕಾರ್ಗೆ ಹೇಳಿದ್ದಾರೆ ಎನ್ನಲಾಗಿದೆ. ಅತ್ತ ಸಿಡಿ ಕೇಸ್ನ ಸಿಬಿಐಗೆ ವಹಿಸುವಂತೆ ಅಮಿತ್ ಶಾ ಬಳಿ ಗೋಕಾಕ್ ಶಾಸಕ ಮನವಿ ಮಾಡ್ತಾ ಇದ್ದಂತೆ ಇತ್ತ ಕೇಸರಿ ಪಡೆ ಸೆಟೆದು ನಿಂತಿದೆ. ಸಿಡಿ ಅಸ್ತ್ರವನ್ನೇ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಟಿವಿ9 ಇದನ್ನ ಈ ಮೊದಲೇ ಹೇಳಿತ್ತು. ಸಿಡಿ ಕೇಸ್ ಸಿಬಿಐಗೆ ಹೋಗುತ್ತೋ ಬಿಡುತ್ತೋ, ಆದ್ರೆ ಡಿಕೆಶಿ ವಿರುದ್ಧ ರಾಜಕೀಯ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಳ್ಳೋದು ಪಕ್ಕಾ ಅಂತ ಟಿವಿ9 ಹೇಳಿತ್ತು. ಇದೀಗ ಜಾರಕಿಹೊಳಿ ಪರ ಮಾಜಿ ಸಚಿವ ಈಶ್ವರಪ್ಪ ಹಾಗೂ ಸಚಿವ ಅಶ್ವಥ್ ನಾರಾಯಣ ಬ್ಯಾಟ್ ಬೀಸಿದ್ದಾರೆ. ಈಶ್ವರಪ್ಪ ಸಿಡಿ ಬ್ಲಾಕ್ ಮೇಲ್ ರಾಜಕೀಯಕ್ಕೆ ಕಳಂಕ ಅಂದ್ರೆ, ಅಶ್ವಥ್ ನಾರಾಯಣ ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲರ್, ಸಿಡಿ ಪಕ್ಷ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಿತ್ತು ಹೋದ ಪಿಚ್ನಲ್ಲಿ ಆಸ್ಟ್ರೇಲಿಯಾ ತಂಡ ಪ್ರಾಕ್ಟೀಸ್ ಮಾಡಿದ ಹೇಗೆ? ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಕಬ್ಜಾ ಮಾಸ್ ಸಿಂಗ್ ಸಾಂಗ್ ರಿಲೀಸ್ಗೆ ಕೌಂಟ್ ಡೌನ್. ಇದೀಗ ಕ್ರಿಕೆಟ್ ಆಡುವುದರಲ್ಲಿ ಶಿವಣ್ಣ ಬ್ಯುಸಿಯಾಗಿದೆ ಹೇಗೆ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಫೆಬ್ರವರಿ 9ರಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ 4 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ. ಈ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾದ ಪ್ರಮುಖ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಚೇತೇಶ್ವರ್ ಪೂಜಾರ, ಕೆಎಲ್ ರಾಹುಲ್ ಕಣಕ್ಕಿಳಿತಾ ಇದ್ದಾರೆ. ಅಂದಹಾಗೆ ಭಾರತದಲ್ಲಿ ನಡೆದ 71 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಕೊಹ್ಲಿ 13 ಶತಕ, 12 ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಗಾಗಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇರುವ ಆಸ್ಟ್ರೇಲಿಯಾ ತಂಡ ಸ್ಪಿನ್ನರ್ ಆರ್ ಅಶ್ವಿನ್ ಅವರನ್ನ ಎದುರಿಸೋದಕ್ಕೆ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದೆ. ಆಸ್ಟ್ರೇಲಿಯಾದ ಪ್ರಾಕ್ಟೀಸ್ ವೇಳೆ ಆರ್ ಅಶ್ವಿನ್ ಅವರನ್ನೇ ಹೋಲುವಂತೆ ಬೌಲಿಂಗ್ ಮಾಡುವ ನಕಲಿ ಅಶ್ವಿನ್ ಗಮನ ಸೆಳೀತಾ ಇದ್ದಾರೆ. ಸ್ಟೀವ್ ಸ್ಮಿತ್ ಸೇರಿದಂತೆ ಪ್ರಮುಖ ಬ್ಯಾಟ್ಸ್ಮನ್ಗಳು ನಕಲಿ ಅಶ್ವಿನ್ ಬೌಲಿಂಗಿಗೆ ಬ್ಯಾಟ್ ಬೀಸುತ್ತಿದ್ದಾರೆ. ಫೆಬ್ರವರಿ 9ರಿಂದ ಆರಂಭಗೊಳ್ಳಲಿರುವ ಭಾರತ ಆಸ್ಟ್ರೇಲಿಯಾ ನಡುವಿನ 4 ಪಂದ್ಯಗಳ ಬಹುನಿರೀಕ್ಷಿತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗಾಗಿ ಭಾರತಕ್ಕೆ ಪ್ರವಾಸ ಬಂದಿರುವ ಆಸ್ಟ್ರೇಲಿಯಾ ತಂಡ ಸದ್ಯ ಬೆಂಗಳೂರಿನ ಆಲೂರಿನಲ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇದೆ. ಆದ್ರೆ ಇಲ್ಲಿನ ಪಿಚ್ ಕಿತ್ತು ಹೋಗಿದ್ದು ಅದರಲ್ಲೇ ತಂಡ ಅಭ್ಯಾಸ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಿತ್ತು ಹೋದ ಪಿಚ್ನ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಆಸ್ಟ್ರೇಲಿಯಾ ವಿರುದ್ಧದ ಬಹುನಿರೀಕ್ಷಿತ ಬಾರ್ಡರ್ ಗವಾಸ್ಕರ್ ಟ್ರೋಫಿಗಾಗಿ ಟೀಂ ಇಂಡಿಯಾ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾಕ್ಟೀಸ್ ನಡೆಸ್ತಾ ಇದೆ. 2021-22ರಲ್ಲಿ ಇದೇ ಟೆಸ್ಟ್ ಸರಣಿಯನ್ನ 2-1ರಿಂದ ಗೆದ್ದಿರುವ ಟೀಂ ಇಂಡಿಯಾ ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ನಡೆದ ಟೆಸ್ಟ್ ಪಂದ್ಯಗಳಲ್ಲಿ ಕೇವಲ 2 ಪಂದ್ಯಗಳನ್ನಷ್ಟೇ ಸೋತಿದೆ. ಭಾರತದ ನೆಲದಲ್ಲಿ ನಡೆದ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಪಾರಮ್ಯ ಮೆರೆದಿರೋದಕ್ಕೆ ಇದೇ ಸಾಕ್ಷಿ. ಗೌತಮ್ ಅದಾನಿ ಒಡೆತನದ ಮಹಿಳಾ ಐಪಿಎಲ್ ತಂಡ ಗುಜರಾತ್ ಜೆಂಟ್ಸ್ಗೆ ಆಸ್ಟ್ರೇಲಿಯಾದ ಬ್ಯಾಟರ್ ರಾಚೆಲ್ ಹೇನ್ಸ್ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಅಹಮದಾಬಾದ್ನ ತಂಡಕ್ಕಾಗಿ ನಡೆದ ಬಿಡ್ಡಿಂಗ್ನಲ್ಲಿ 1289 ಕೋಟಿ ರೂಪಾಯಿ ವ್ಯಯಿಸಿ ಅದಾನಿ ಗ್ರೂಪ್ ಮಹಿಳಾ ಐಪಿಎಲ್ ತಂಡದ ಬಿಡ್ ಗೆದ್ದಿತ್ತು. ಗುಜರಾತ್ ಜೈಂಟ್ಸ್ ಮಹಿಳಾ ತಂಡಕ್ಕೆ ಈಗಾಗಲೇ ಭಾರತದ ಮಾಜಿ ನಾಯಕಿ ಮಿತಾಲಿ ರಾಜ್ ಮೆಂಟರ್ ಆಗಿ ಆಯ್ಕೆಯಾಗಿದ್ದಾರೆ.